ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದಾದ್ರೂ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ಮೇನ್ ವಿಡಿಯೋ ಬಂದುಬಿಟ್ಟು ಆಯಿಲಿ ಸ್ಕಿನ್ ಇರೋ ಅಂಥವ್ರ ಸ್ಕಿನ್ ಕೇರ್ ರೂಟೀನ್ ಯಾವ ರೀತಿ ಇರಬೇಕು. ಇವಾಗ ನಾವು ಮನೇಲೇ ಸ್ಕಿನ್ ಕೇರ್ ರೂಟೀನ್ ಮಾಡ್ಕೊಳ್ತೀವಿ ಅಂತ ಅಂದರೆ ಯಾವ ರೀತಿ ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಆ್ಯಂಡ್ ಯಾವ ರೀತಿ ಪ್ರಾಡಕ್ಟ್ಸ್ಗಳಲ್ಲಿ ಯಾವ ಇಂಗ್ರೀಡಿಯೆಂಟ್ ಇರಬೇಕು ಮೇಯ್ನಾಗಿ. ಲೈಕ್ ಈಗ ಆಯಿಲಿ ಸ್ಕಿನ್ ಅಂತ ಬಂದ್ರೇ ಮೇಯ್ನ್ ಪ್ರಾಬ್ಲಮ್ಸ್ ಬಂದುಬಿಟ್ಟು ತುಂಬ ಸ್ಕಿನ್ನಲ್ಲಿ ಬ್ರೇಕ್ಔಟ್ಸ್ ಆಗೋವಂಥದ್ದು, ಆ್ಯಕ್ನಿ ಆಗೋವಂಥದ್ದು ಆ್ಯಂಡ್ ಪಿಂಪಲ್ಸ್ ಬರೋವಂಥದ್ದು ಮತ್ತು ರೆಡ್ನೆಸ್ ಬರೋದು ಮತ್ತು ಆಯಿಲಿ ಸ್ಕಿನ್ನಲ್ಲಿ ತುಂಬ ಆಯಿಲಿನೆಸ್ ಇರೋದು. ಏನೇ ಮೇಕಪ್ ಹಾಕಿದ್ರೂ ಅಥವಾ ಲೈಕ್ ಯಾವುದೇ ಪ್ರಾಡಕ್ಟ್ ಹಾಕಿದ್ರೂ ತುಂಬ ಎಕ್ಸೆಸ್ ಆಯಿಲ್ ಬರೋವಂಥದ್ದು, ಈ ರೀತಿ ಎಲ್ಲನೂ ಪ್ರಾಬ್ಲಮ್ಸ್ ಬರುತ್ತೆ. ಅದು ಕಾಮನ್. ಇವಾಗ ನನಗೆ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅದರಲ್ಲಿ ಆಲ್ಮೋಸ್ಟ್ ಹುಡುಗಿರೇ ಇರ್ತೀರಾ ಅಥವಾ ಹುಡುಗರು ಇರ್ತೀರಾ, ಅವರಿಗೆ ಹೆಚ್ಚು ಕಮ್ಮಿ ಆಯಿಲಿ ಸ್ಕಿನ್ ಕೇರ್ ಬಗ್ಗೆನೂ ಗೊತ್ತಿರಲ್ಲ. ಸೊ ಕೆಲವೊಬ್ಬರಿಗೆ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ಗಳಲ್ಲಿ ಏನೇನು ಇಂಗ್ರೀಡಿಯೆಂಟ್ ಇರಬೇಕು ಅನ್ನೋದು ಗೊತ್ತಿರಲ್ಲ. ಯಾವುದೋ ಒಂದು ಪ್ರಾಡಕ್ಟ್ ಯಾರೋ ಹೇಳುತ್ತಾರೆ ಅಂತ ತೊಗೊಂಡು ಆ ರೀತಿಯೆಲ್ಲ ಯೂಸ್ ಮಾಡೋದು. ಕೆಲವೊಂದು ಸಲ ಬ್ರೇಕ್ಔಟ್ಸ್ ಆಗುತ್ತೆ, ಆ್ಯಕ್ನಿ ಬರೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಇದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ಸೊ ಕರೆಕ್ಟಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಿಮಗೆ ಯಾವ ಸ್ಕಿನ್ಗೆ ಲೈಕ್ ಆಯಿಲಿ ಸ್ಕಿನ್ ಇದ್ದರೆ ಅದಕ್ಕೆ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಸೂಟ್ ಆಗುತ್ತೆ ಅದನ್ನು ಬಿಟ್ಟು ನೀವು ಬೇರೆ ಥರದ್ದನ್ನು ಇಂಗ್ರೀಡಿಯೆಂಟ್ಸ್ ಇರೋಂತಹ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಅಫ್ಕೋರ್ಸ್ ಬ್ರೇಕ್ಔಟ್ಸ್ ಆಗುತ್ತೆ. ಸ್ಕಿನ್ ಅಂತೂ ತುಂಬಾ ಸೆನ್ಸಿಟಿವ್ ಇರುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ಹೇಳ್ಬೇಕು ಅಂತಂದರೆ ಕರೆಕ್ಟ್ ವೇಯಲ್ಲಿ ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡಬೇಕು, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಂದು ಬಂದುಬಿಟ್ಟು ಸೀಸನ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಲೈಕ್ ಒನ್ ಟೈಮಲ್ಲಿ ಆಯಿಲ್ ಇದ್ದರೆ ಒನ್ ಟೈಮಲ್ಲಿ ಕಾಂಬಿನೇಷನ್ ಸ್ಕಿನ್ ಆ ರೀತಿ ಆಗುತ್ತೆ. ಆಲ್ಮೋಸ್ಟ್ ನಂದು ಆಯಿಲ್ನೆಸ್ ಇಲ್ಲೆಲ್ಲನೂ ಜಾಸ್ತಿ ಆಯಿಲ್ ಸೀಕ್ರೆಟ್ ಆಗ್ತಾ ಇರುತ್ತೆ. ಇವಾಗ ನೀವು ಆಯಿಲಿ ಸ್ಕಿನ್ ಅಂತ ಅಂದ್ಬಿಟ್ಟು ನೀವು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಒಂದು 5-10 ಮಿನಿಟ್ಸ್ ಜಸ್ಟ್ ನಿಮ್ಮ ಫೇಸ್ನ ಡ್ರೈ ಮಾಡ್ಕೊಂಡ್ಬಿಟ್ರೆ ನಿಮಗೆಲ್ಲ ಆಯಿಲ್ ಸೀಕ್ರೆಟ್ ಆಗುತ್ತೆ. ಈ ರೀತಿ ನೀವು ಟಚ್ ಮಾಡಿಕೊಂಡು ಈ ರೀತಿ ನೋಡಿದ್ಮೇಲೆ ಇಲ್ಲೆಲ್ಲ ಆಯಿಲ್ ಸೆಕ್ರೇಟ್ ಆಗಿರುತ್ತೆ. ಸೊ ಅಂಥ ಒಂದು ಸ್ಕಿನ್ ಟೈಪ್ನ ನಾವು ಆಯಿಲಿ ಸ್ಕಿನ್ ಅಂತ ಅಂತೀವಿ. ಈ ಒಂದು ಮೆಥಡ್ನ ಯಾಕೆ ಹೇಳ್ತಾ ಇದ್ದೀನಿ, ತುಂಬ ಜನಕ್ಕೆ ಗೊತ್ತಿರಲ್ಲ, ತುಂಬ ಕನ್ಫ್ಯೂಷನ್ ಇರುತ್ತೆ. ಇವಾಗ ನಾನು ಅಷ್ಟೇ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಬ್ಬರನ್ನ ಈಗೇನಾದರೂ ಇನ್ ಕೇಸ್ ಆರ್ಡರ್ಸ್ಗಳಿದ್ದಾಗ ಕೇಳ್ತೀವಿ, ಏಕೆಂದರೆ ಫಸ್ಟೇ ನಾವು ಅವ್ರಿಗೆ ಸ್ಕಿನ್ನ ಅನಾಲಿಸಿಸ್ ಮಾಡಬೇಕಾಗಿರುತ್ತೆ. ಸೊ ಕೆಲವೊಬ್ಬರನ್ನ ಕೇಳಿದಾಗ ಅವ್ರಿಗೆ ಗೊತ್ತೇ ಇರಲ್ಲ, ಕನ್ಫ್ಯೂಷನ್ ಆಗಿರ್ತಾರೆ. ನಾವು ಅಟೆಂಡ್ ಮಾಡೋಕ್ಕೆ ಹೋದಾಗ ಇವೆಂಟ್ಸ್ನ ಲೈಕ್ ಅಂದರೆ ಮೇಕಪ್ ಇವೆಂಟ್ಸ್ನ ಆವಾಗ ತುಂಬ ಡಿಫ್ರೆನ್ಸ್ ಆಗಿರುತ್ತೆ ಅವ್ರ ಸ್ಕಿನ್. ಸೊ ಹಾಗಾಗಿ ಆದಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಪ್ರತಿಯೊಂದು ಸ್ಕಿನ್ ಟೈಪ್ ಬಗ್ಗೆನೂ ತಿಳ್ಕೊಳ್ಬೋದು. ಸೊ ಹಾಗಾಗಿ ಸಿಂಪಲ್ ವೇನ ಈ ರೀತಿ ನಿಮ್ಮದು ಯಾವುದೇ ಸ್ಕಿನ್ ಟೈಪ್ ಆಗಿರ್ಬೋದು, ಲೈಕ್ ಆಯಿಲ್ ಇರ್ಬೋದು, ನಾರ್ಮಲ್ ಇರ್ಬೋದು, ಡ್ರೈ ಇರ್ಬೋದು, ನೀವು ಜಸ್ಟ್ ಫೇಸ್ ವಾಶ್ ಆಫ್ಟರ್ ಮಾಡಿಕೊಂಡು ನೀವು ಒಂದು 5-10 ಮಿನಿಟ್ಸ್ ಬ್ರೇಕ್ ಕೊಟ್ಟರೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಏನು ಎಕ್ಸ್ಪ್ರೆಸ್ ಆಗುತ್ತೆ. ಇವಾಗ ಆಯಿಲಿ ಇರೋರಿಗೆ ಆಯಿಲ್ನೆಸ್ ಬರೋವಂಥದ್ದು ಇರ್ಬೋದು, ಡ್ರೈ ಇರೋರಿಗೆ ಫುಲ್ ಸ್ಕಿನ್ ಟೈಟಾಗಿ ಡ್ರೈ ಆ ಥರ ಇರ್ಬೋದು. ಆ ರೀತಿ ಎಲ್ಲ ನಿಮಗೆ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ. ಸೊ ಈ ರೀತಿ ಸಿಂಪಲ್ ಮೆಥಡ್ನ ನೀವು ಟ್ರೈ ಮಾಡಿ. ಇವಾಗ ಮೇಯ್ನ್ ವಿಡಿಯೋ ಬಂದುಬಿಟ್ಟು ಆಯಿಲಿ ಸ್ಕಿನ್ ಅವ್ರಿಗೆ ಯಾವ ರೀತಿ ಸ್ಕಿನ್ ಕೇರ್ ರೂಟೀನ್ ಇರಬೇಕು ಅನ್ನೋವಂಥದ್ದು. ಸೊ ತುಂಬ ಈಸಿಯಾಗಿ ನಾವು ಮನೇಲಿ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ತಿಳ್ಕೊಬೋದು. ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ದಲೇ ತುಂಬ ಒಂದು ಇನ್ಫಾರ್ಮೇಷನ್ ಇದೆ. ಯಾಕೆಂದರೆ ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ಬ್ರೇಕ್ಔಟ್ಸ್ ಆಗೋದು, ತುಂಬ ಪ್ರಾಬ್ಲಮ್ಸ್ ಇರೋವಂಥದ್ದು ಕಾಮನ್ ಆಗಿದೆ. ಬಿಕಾಸ್ ಸ್ಕಿನ್ ಟೈಪ್ ಅದು ಒಂಥರ ಗಾಡ್ ಗಿಫ್ಟ್ ಥರ ಏನೂ ಮಾಡೋಂಗಿಲ್ಲ. ಬಟ್ ಆಯಿಲಿ ಸ್ಕಿನ್ ಅವ್ರಿಗೆ ಮೇಕಪ್ ಚೆನ್ನಾಗಿ ಕಾಣುತ್ತೆ. ಬಟ್ ಏನಂತಂದರೆ ಕರೆಕ್ಟು ವೇಯಲ್ಲಿ ನಾವು ಪ್ರಾಪರಾಗಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಯಾವ ರೀತಿ ಎಲ್ಲ ನಾವು ಲೈಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಯಾವ ರೀತಿ ನಮ್ಮ ಸ್ಕಿನ್ ಕೇರ್ ರೂಟೀನ್ ಇರಬೇಕು ಆಯಿಲಿ ಸ್ಕಿನ್ ಅವ್ರದ್ದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ ಕೇಸ್ ಯಾರಿಗಾದ್ರೂ ಪರ್ಟಿಕ್ಯುಲರಾಗಿ ಕೆಲವೊಂದು ಅಫೋರ್ಡಬಲಿಂದ ಈ ಬ್ರ್ಯಾಂಡ್ದು ನಿಮಗೆ ಎಲ್ಲ ಒಂದು ಸ್ಟೆಪ್ಸ್ಗಳಿಗೆ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದಕ್ಕೇ ಒಂದು ಎಕ್ಸ್ಟ್ರಾ ಬ್ಲಾಗ್ನ ಅಥವಾ ವೀಡಿಯೋನ ನಾನು ಮಾಡಿ ಹಾಕ್ತೀನಿ. ಯಾವ್ಯಾವುದು ಅಫೋರ್ಡಬಲಲ್ಲಿ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ ಕೇರ್ ರೂಟೀನ್ಗೆ ಆಯಿಲಿ ಸ್ಕಿನ್ ಅವ್ರಿಗೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಾನು ಅಷ್ಟೇ ಯೂಸ್ ಮಾಡೋವಂಥ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ನೇದಾಗಿ ಬಂದುಬಿಟ್ಟು ಆಯಿಲಿ ಸ್ಕಿನ್ ಅವ್ರದ್ದು ರೂಟೀನಲ್ಲಿ ಕ್ಲೆನ್ಸರ್ ಅಂದರೆ ಲೈಕ್ ಫೇಸ್ ವಾಶ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಿಮಗೆ ಎಕ್ಸಸ್ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಆ್ಯಂಡ್ ಡರ್ಟ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಕ್ಲೆನ್ಸ್ ಮಾಡಬೇಕು ನಿಮ್ಮ ಫೇಸ್ನ. ಇವಾಗ ನಾನು ಜಾಸ್ತಿ ನಿಮಗೆ ಸಜೆಸ್ಟ್ ಮಾಡೋವಂಥದ್ದು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಯಾವ ರೀತಿ ಇರಬೇಕು ಅಂತ. ಸೊ ಫಸ್ಟ್ನೇದಾಗಿ ನೀವು ಕ್ಲೆನ್ಸ್ ಮಾಡ್ಕೊಬೇಕು ನಿಮ್ಮ ಫೇಸ್ನ. ವಿತ್ ಯಾವ ರೀತಿ ಅಂತಂದರೆ ನಿಮ್ಮ ಕ್ಲೆನ್ಸರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಥವಾ
ಟ್ರೀ ಆಯಿಲ್ ಇರೋ ಅಂತಹ ಒಂದು ಇಂಗ್ರೀಡಿಯೆಂಟ್ ಇರೋ ಅಂತಹ ಒಂದು ಕ್ಲೆನ್ಸರ್ಸ್ನ ಯೂಸ್ ಮಾಡಿ. ಆ್ಯಂಡ್ ಅಷ್ಟೇ ಅಲ್ಲದೆ ಇದು ಆಯಿಲ್ ಫ್ರೀ ಮತ್ತು ಲೈಕ್ ಅಥವಾ ಜೆಲ್ ಬೇಸಲ್ಲಿ ಫೋಮ್ ಬೇಸಲ್ಲಿ ಒಂದು ಕ್ಲೆನ್ಸರ್ಸ್ ಇರಬೇಕು. ಮೇಯ್ನಾಗಿ ಸ್ಯಾಲಿಸಿಲಿಕ್ ಆ್ಯಸಿಡ್ಡು ಮತ್ತು ಟ್ರೀ ಆಯಿಲ್ ಕಂಟೆಂಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಿಮಗೆ ಎಕ್ಸಸ್ ಆಯಿಲ್ ಮತ್ತು ಡರ್ಟ್ ಏನು ಪ್ರೊಡ್ಯೂಸ್ ಆಗ್ತಿರುತ್ತೆ ಅದನ್ನು ಆದಷ್ಟು ಪ್ರಿವೆಂಟ್ ಮಾಡುತ್ತೆ, ಲೈಕ್ ಅಂದರೆ ಅದು ಸೆಕ್ರೀಟ್ ಆಗುವಂಥದ್ದನ್ನು. ಸೊ ಇದು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸರ್ ಆಯಿತು. ಸೊ ನೆಕ್ಸ್ಟು ಬಂದುಬಿಟ್ಟು ಟೋನರ್ ಅಷ್ಟೇ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಯೂಸ್ ಮಾಡಿ. ಹೆವಿ ಆಯಿಲಿ ಸ್ಕಿನ್ ಇದೆ, ನಿಮ್ಗೆ ಆಯಿಲ್ ತುಂಬ ಸೆಕ್ರೆಟ್ ಆಗ್ತಿದೆ ಅನ್ನೋರು, ಯಾಕೆ ಅಂತಂದರೆ ನಿಮಗೆ ಹೆವಿ ಆಯಿಲಿ ಸೆಕ್ರೆಟ್ ಆದಾಗ ನಿಮ್ಮ ಪೋರ್ಸ್ಗಳೆಲ್ಲನೂ ಎದ್ದು ಕಾಣಿಸುತ್ತೆ, ಓಪನ್ ಆಗುತ್ತೆ. ಸೊ ಈ ಪೋರ್ಸ್ಗಳು ಟೈಟ್ ಆದರೆ ನಿಮಗೆ ಸ್ವಲ್ಪ ಆಯಿಲ್ ಪ್ರೊಡಕ್ಷನ್ ಆಗುವಂಥದ್ದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಟೋನರ್ ಯೂಸ್ ಮಾಡಿ. ಟೋನರಲ್ಲಿ ಬಂದುಬಿಟ್ಟು ನೀವು ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಇರೋವಂಥದ್ದು ಯೂಸ್ ಮಾಡಬೇಕು ಅಂದರೆ ನಿಯಾಸಿನಮೈಡ್ ಇರೋವಂಥದ್ದು ಮತ್ತು ಗ್ರೀನ್ ಟೀ ಕಂಟೆಂಟ್ ಇರೋವಂಥದ್ದನ್ನು ಯೂಸ್ ಮಾಡಿದ್ರೆ ಇದು ನಿಮಗೆ ಒಂದು ಪೋರ್ಸ್ನ ಟೈಟ್ ಮಾಡಿಕೊಡುತ್ತೆ. ಆ್ಯಂಡ್ ನಿಮ್ಮ ಪೋರ್ಸ್ ಯಾವಾಗ ಟೈಟ್ ಆಗುತ್ತೆ ಆವಾಗ ನಿಮಗೆ ಆಯಿಲ್ ಸೆಕ್ರೇಷನ್ ಕಮ್ಮಿ ಆಗುತ್ತೆ. ಸೊ ಈ ಒಂದು ಇಂಗ್ರೀಡಿಯೆಂಟ್ಸ್ ಇರೋವಂತಹ ಒಂದು ಟೋನರ್ಸ್ ಯೂಸ್ ಮಾಡಿ. ಸೊ ನೆಕ್ಸ್ಟು ಒಂದು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಯೂಶ್ವಲಿ ಎಲ್ಲರೂ ಕಾಮನಾಗಿ ಯಾವ ಸ್ಕಿನ್ ಟೈಪ್ ಇರಲಿ ಈ ಒಂದು ರೂಟೀನ್ ಅಲ್ಲಿ ನಿಮಗೆ ಸ್ಕಿನ್ ಕೇರಲ್ಲಿ ಈ ಒಂದು ಮಾಯ್ಶ್ಚರೈಸಿಂಗ್ ಮೆಥಡ್ನ ನೀವು ಫಾಲೋ ಮಾಡಲೇಬೇಕು ಮಸ್ಟ್ ಆ್ಯಂಡ್ ಶುಡ್ಡಾಗಿ. ಸೊ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಾಯ್ಶ್ಚರೈಸೇಷನ್ ಈಸ್ ಮಸ್ಟ್ ಅಂತಲೇ ಹೇಳ್ಬೋದು. ಎನಿ ಸ್ಕಿನ್ ಟೈಪ್ ಇದಂತೂ ಇರಲೇಬೇಕು ನಿಮ್ಮ ಒಂದು ರೂಟೀನಲ್ಲಿ ಸ್ಕಿನ್ ಕೇರ್ ಟೈಪಲ್ಲಿ. ಸೊ ಮಾಯ್ಶ್ಚರೈಸ್ ಬಂದುಬಿಟ್ಟು ಲೈಟ್ ವೆಯ್ಟಾಗಿ ಒಂದು ಮಾಯ್ಶ್ಚರೈಸ್ ಇರಬೇಕು, ಅಂದರೆ ತುಂಬ ಹೆವಿ ಅನ್ನಿಸ್ಬಾರ್ದು. ಮತ್ತು ಇದರಲ್ಲೂ ಅಷ್ಟೇ ಆಯಿಲಿ ಫ್ರೀ ಇರಬೇಕು. ಆ್ಯಂಡ್ ಇದು ನಾನ್ ಕೊಮೆಡೋಜೆನಿಕ್ ಆಗಿರಬೇಕು. ಆದಷ್ಟು ನೀವು ಒಂದು ಮಾಯ್ಶ್ಚರೈಸೇಷನ್ ಚೂಸ್ ಮಾಡ್ತೀರಂದರೆ ಜೆಲ್ ಬೇಸ್ ಅಥವಾ ವಾಟರ್ ಬೇಸ್ ಚೂಸ್ ಮಾಡಿ. ಬಿಕಾಸ್ ನೀವು ಕ್ರೀಮ್ ಬೇಸ್ ಎಲ್ಲ ಯೂಸ್ ಮಾಡಿದಾಗ ಅವರಿಗೆ ಗೊತ್ತಿರಲ್ಲ, ಲೈಕ್ ಡಿಫ್ರೆನ್ಸ್ ಗೊತ್ತಿರಲ್ಲ. ಸೊ ಇವನ್ ನಿಮಗೆ ಆಯಿಲಿ ಸ್ಕಿನ್ ಇದೆ ಅಂತ ಅಂದಾಗ ಆಯಿಲ್ ಸೆಕ್ರೇಟ್ ಆಗುವಂಥದ್ದು ಕಮ್ಮಿ ಆಗಬೇಕು ಅಂದರೆ ವಾಟರ್ ಬೇಸ್ ಅಥವಾ ಜೆಲ್ ಬೇಸಲ್ಲಿ ನೀವು ಮಾಯ್ಶ್ಚರೈಸರ್ಸ್ಗಳನ್ನ ಚೂಸ್ ಮಾಡಬೇಕು. ಸೊ ಇದೊಂದು ಥರ್ಡ್ ಟಿಪ್. ಆ್ಯಂಡ್ ನೀವು ಮಾಯ್ಶ್ಚರೈಸರ್ಗಳನ್ನ ಯೂಸ್ ಮಾಡ್ತೀರಾ ಅಂದಾಗ ಆದಷ್ಟು 1 to 3 minutes ಟೈಮ್ ಕೊಟ್ಟು ಒಂದೊಂದು ಪ್ರಾಡಕ್ಟ್ನ ನೀವು ನಿಮ್ಮ ಸ್ಕಿನ್ ಅಬ್ಸರ್ವ್ ಆಗೋ ತನಕ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಒಂದು ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡ್ತೀರಾ ಅಂದರೆ ಇದನ್ನು ಅಷ್ಟೇ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ಒಂದು ಫೋರ್ತ್ ಬಂದುಬಿಟ್ಟು ಸನ್ಸ್ಕ್ರೀನ್ ಈಸ್ ಮಸ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂತಂದ್ರೆ ಒಳಗಡೆ ಮನೆಯಲ್ಲೇ ಇರಲಿ ಅಥವಾ ಹೊರಗಡೆ ಇರಲಿ ನಮಗೆ ಒಂದು ಸನ್ದು ಎಕ್ಸ್ಪೋಜರ್ ಆಗೇ ಆಗುತ್ತೆ. ಸನ್ ರೇಸ್ಗಳು ನಮ್ಮ ಸ್ಕಿನ್ ಮೇಲೆ ತಾಗುತ್ತೆ. ನಾವು ಒಳಗಡೆ ಇದ್ದಾಗಲೂ ಇಲ್ಲಿ ನೋಡಿ, ಇಲ್ಲಿ ವಿಂಡೋಯಿಂದ ಸನ್ ರೇಸ್ ಬರ್ತಾ ಇದೆ. ಸೊ ನಾನು ಅಲ್ಲಿ ಏನಾದರೂ ಕೆಲಸ ಮಾಡ್ತಿದ್ದೀನಿ ನನಗೂ ಅದು ರಿಫ್ಲೆಕ್ಟ್ ಆಗುತ್ತೆ ನನ್ನ ಸ್ಕಿನ್ ಮೇಲೆ. ಸೊ ಹಾಗಾಗಿ ನೀವು ಒಂದು ಗುಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಇದರಲ್ಲಿ ಬಂದುಬಿಟ್ಟು ಬ್ರಾಡ್ ಸ್ಪೆಕ್ಟ್ರಮ್ಮು ಮತ್ತು SPF 30+ ಅಥವಾ ಹೈಯೆಸ್ಟ್ 50+ ಎಲ್ಲನೂ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ. ನೀವು ಅದನ್ನು ಯೂಸ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ನೀವು ಒಂದು ವಾಟರ್ ಬೇಸ್ ಅಥವಾ ಜೆಲ್ ಬೇಸ್ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಸೊ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಆ್ಯಕ್ನಿ ಬರುವಂಥದ್ದು ಅಥವಾ ನೀವು ಹೊರಗಡೆ ಹೋಗಿ ಎಕ್ಸಸ್ ಆಯಿಲ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಪಿಂಪಲ್ಸ್ ಆಗುವಂಥದ್ದು ತುಂಬಾ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ನಿಮ್ಮ ಸ್ಕಿನ್ ಒಂದು ಗ್ಲೋ ಸಿಗಬೇಕು, ಇನ್ನೂ ಎಕ್ಸ್ಟ್ರಾ ಆಯಿಲ್ ಪ್ರೊಡಕ್ಷನ್ ಕಮ್ಮಿ ಆಗಬೇಕು ಅಂದರೆ ಒಂದು ಗುಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಇಷ್ಟನ್ನು ನೀವು ರೂಟೀನ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಆಯಿಲಿ ಸ್ಕಿನ್ ಕೇರಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನ ನೀವು ಮೇಂಟೈನ್ ಮಾಡ್ಬೋದು. ನಾನು ಹೇಳ್ತಿರೋದು ಬಂದ್ಬಿಟ್ಟು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಹಿಂಗಿರಬೇಕು ಆ್ಯಂಡ್ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಇನ್ಕ್ಲೂಡ್ ಇರಬೇಕು ನಿಮ್ಮ ಪ್ರಾಡಕ್ಟ್ಸಲ್ಲಿ ಅಂತ. ಸೊ ಇಷ್ಟು ಪ್ರಾಡಕ್ಟ್ಸ್ಗಳನ್ನ ನೀವು ಯೂಸ್ ಮಾಡಿದ್ರೆ ಈ ರೀತಿ ಕರೆಕ್ಟ್ ವೇಯಲ್ಲಿ ನಿಮ್ಮ ಆಯಿಲಿ ಸ್ಕಿನ್ ಕೇರ್ ರೂಟೀನ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿರುತ್ತೆ. ನಾನು ಮುಂಚೆ ಎಲ್ಲ ರಾಂಗ್ ಆಗಿಲ್ಲ ಮೆಥಡ್ಸ್ ಯೂಸ್ ಮಾಡ್ತಿದ್ದೆ. ಇವನ್ ನನಗೆ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕಿಂತ ಮುಂಚೆ ನನಗೂ ಐಡಿಯಾ ಇರಲಿಲ್ಲ ಯಾವ್ಯಾವ ಪ್ರಾಡಕ್ಟ್ ಬೇಕು ಅಥವಾ ಕ್ರೀಮ್ ಬೇಸ್ ಆಗಿರ್ಬೋದು, ವಾಟರ್ ಬೇಸ್, ಮಿಕ್ಸ್ ಆ್ಯಂಡ್ ಮ್ಯಾಚ್ ಒಂದು ಲೈಕ್ ಒಂದು ಟೈಮಲ್ಲಿ ಆ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಒಂದು ಟೈಮಲ್ಲಿ ಈ ಥರ ಅದರೆಲ್ಲ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಒಂದು ನಾಲೆಡ್ಜ್ ಬಂದಿದೆ. ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗಲೂ ಅಷ್ಟೇ ಒಂದು ಜಸ್ಟ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ನನ್ನ ಸ್ಕಿನ್ ಇವಾಗ ತುಂಬ ಚೆನ್ನಾಗಿದೆ, ಪಿಂಪಲ್ಸ್ ಫ್ರೀ ಇದೆ ಆ್ಯಂಡ್ ಆ್ಯಕ್ನಿ ಪ್ರಾಬ್ಲಮ್ ಎಲ್ಲ ಇಲ್ಲ. ಅವಾಗೆಲ್ಲ ಆ್ಯಕ್ನಿ ಬಂದುಬಿಟ್ಟು ನೋಡಿ ಇಲ್ಲೆಲ್ಲ ಬ್ರೇಕ್ಔಟ್ಸ್ ಆಗಿದೆ, ಅಂದರೆ ಒಂಥರ ಒಳಗೆ ಸ್ಕಿನ್ ಹೋಗಿರೋ ಅಂಥದ್ದು. ಬಿಕಾಸ್ ನಾನು ಪಿಂಪಲ್ಸನ್ನ ಪಾಪ್ ಮಾಡ್ತಿದ್ದೆ. ಇವಾಗ ಆ ಥರದನ್ನೆಲ್ಲನೂ ಅವಾಯ್ಡ್ ಮಾಡಿದ್ದೀನಿ. ಅದಕ್ಕಿಂತ ನಂಗೆ ಪಿಂಪಲ್ಸ್ ಬರುವಂಥದ್ದು ಕಮ್ಮಿ ಆಗಿದೆ. ಸೊ ಅದಕ್ಕೇ ಆಯಿಲಿ ಸ್ಕಿನ್ ಇರುವಂಥವ್ರು ಇಷ್ಟೆಲ್ಲ ರೂಟೀನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಹೆಲ್ತಿ ಸ್ಕಿನ್ ಪಡಿತೀರ ನೀವು. ಆಯಿಲ್ ಸ್ಕಿನ್ ಇರೋರು ಎಷ್ಟನ್ನು ನೀವು ಟ್ರೈ ಮಾಡಿ. ಆ್ಯಂಡ್ ಈವನ್ ನಿಮ್ಗೆ ಯಾರಿಗಾದ್ರೂ ಪ್ರಾಡಕ್ಟ್ಸ್ಗಳ ಬಗ್ಗೆ ನಾಲೆಡ್ಜ್ ಬೇಕು ಆ್ಯಂಡ್ ಕೆಲವೊಂದು ಸಜೆಷನ್ ಬೇಕು ಅಂತಂದರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ನಿಮಗೆ ಖಂಡಿತವಾಗ್ಲೂ ಕ್ಲೆನ್ಸರಿಂದ ಹಿಡಿದು ಸನ್ಸ್ಕ್ರೀನ್ ತನಕ ನಾನು ಅಫೋರ್ಡಬಲ್ ರೇಂಜ್ದು
ಒಂದು ಬೆಸ್ಟ್ ಪ್ರಾಡಕ್ಟ್ಸ್ಗಳನ್ನ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಬೇಕಾದರೆ ಸಜೆಸ್ಟ್ ಮಾಡ್ತೀನಿ, ಇನ್ಕ್ಲೂಡ್ ವಿತ್ ಪಿಕ್ಚರ್ನ ಹಾಕಿ, ಅಥವಾ ನಾನು ಯೂಸ್ ಮಾಡೋಂಥದ್ದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಹೋಪ್ ನಿಮಗೆ ಯೂಸ್ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ಆಯಿಲಿ ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಅಂತ ಭಾವಿಸಿದ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್. ಒಂದು ಹೊಸ ವ್ಲಾಗಲ್ಲಿ ಅಥವಾ ಹೊಸ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಬಾಯ್.